ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 2 ಆಫ್ ನಮ್ಮ ಸ್ಟೇಕೇಶನ್ ಆಗಿರುತ್ತೆ ಆ್ಯಂಡ್ ದಿಸ್ ವಾಸ್ ದ ಮಾರ್ನಿಂಗ್ ವ್ಯೂ. ತುಂಬ ಪ್ಲೆಸೆಂಟ್ ವೆದರ್ ಆಗಿತ್ತು, ತುಂಬ ಕ್ಲೌಡಿ ಇರಲಿಲ್ಲ, ತುಂಬ ಸನ್ನಿನೂ ಇರಲಿಲ್ಲ. ಇಟ್ ವಾಸ್ ಅ ಪ್ಲೆಸೆಂಟ್ ವೆದರ್ ಆ್ಯಂಡ್ ಗ್ರೀನರಿ ಆಗಿರ್ಬೋದು, ಬರ್ಡ್ಸ್ ಚಿರ್ಪಿಂಗ್ ಸೌಂಡ್ ಆಗಿರ್ಬೋದು, ಒಂಥರ ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು. ನಾನು ಪ್ರೀವಿಯಸ್ ಸ್ಟೇಕೇಶನ್ ವೀಡಿಯೋದಲ್ಲಿ ಹೇಳ್ದಂಗೆ ನಾವೇನು ಗೇಮ್ಸ್ ಆಡಿರಲಿಲ್ಲ, ಬಿಕಾಸ್ 5:30ಗೆ ಎಲ್ಲ ಗೇಮ್ಸ್ ಎಂಡ್ ಆಗೋಗ್ತಿತ್ತು. ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡಿರಲ್ವೋ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಒಂದ್ಸಲ. ಸೊ ಅದಕ್ಕೆ ಅವತ್ತಿನ ದಿನ ಬರೀ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ವಿ ಎಂಡೆಡ್ ಆ ಡೇ. ಸೊ ನೆಕ್ಸ್ಟ್ ಡೇ ಫುಲ್ ರೆಸಾರ್ಟ್ ಎಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ವಿ ಆಸ್ ದ ರಿಸೆಪ್ಷನಿಸ್ಟ್ ಏನು ಮಾಡೋದು ಅಂದರೆ ದೇವರ್ ಲೈಕ್ ನಿಮ್ಗೆ 11:30 ಚೆಕ್ಔಟ್ ಇದೆ, ಚೆಕ್ಔಟ್ ಮುಗಿಸ್ಕೊಂಡು ಅಂಟಿಲ್ 5 ಯು ಕ್ಯಾನ್ ಪ್ಲೇ ದ ಗೇಮ್ಸ್ ಅಂದರು. ಸೊ ಓಕೆ ಅಂದ್ಕೊಂಡು ಒಂದು ಕಾಫಿ ಕುಡಿದು ವಿ ವೆಂಟ್ ಬ್ಯಾಕ್ ಟು ಅವರ್ ರೂಮ್ಸ್, ಫ್ರೆಶ್ ಅಪ್ ಆಗಿಬಿಟ್ಟು ವಿ ಕೇಮ್ ಫಾರ್ ದ ಬ್ರೇಕ್ಫಾಸ್ಟ್. ಇಂಡಿಯನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಎಗ್ ಆಮ್ಲೆಟ್ಟಿಂದ ಹಿಡಿದು ಇಡ್ಲಿ, ದೋಸೆ, ಪೂರಿ, ಉಪ್ಪಿಟ್ಟು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಇಟ್ ವಾಸ್ ಟಮ್ಮಿ ಫುಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್ ಕೂಡ ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಲಿಮಿಟೆಡ್. ಬಟ್ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಒಂದು ಐಟಮ್ ತುಂಬ ಹಾಕೊಂಡು ತಿನ್ನೋ ಬದಲು ಎಲ್ಲ ಐಟಮ್ಸ್ ಒಂದು ಚೂರು ಟ್ರೈ ಮಾಡಿದ್ರೆ ವಿಲ್ ಗೆಟ್ ಎನ್ ಐಡಿಯಾ ಆಫ್ ಎಲ್ಲ ಐಟಮ್ಸ್, ಆಮೇಲೆ ಟೇಸ್ಟ್ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಾನು ಎಲ್ಲ ಐಟಮ್ಸ್ ಒಂಚೂರು ತಿಂದು ಎಂಜಾಯ್ ಮಾಡಿದೆ. ಆ್ಯಂಡ್ ರಿಯಲಿ ಹೇಳಬೇಕು ಅಂದರೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಎಲ್ಲ ಕಡೆ ಬೇಕಿಂಗ್ ಸೋಡಾ ಅವೆಲ್ಲ ಹಾಕ್ತಾರಂತಾರೆ, ಬಟ್ ಐ ಡೋಂಟ್ ಥಿಂಕ್ ಸೊ ಹಾಕಿರ್ತಾರೆ ಇವರು ಅಂತ, ಬಿಕಾಸ್ ಗ್ಯಾಸ್ಟ್ರಿಕ್ ಆಗೋದಾಗಲಿ ಆ ಥರ ಏನೂ ಡಿಸ್ಟರ್ಬೆನ್ಸ್ ಬಂದಿಲ್ಲ. ಫೋಟೋಸ್, ಹೂ ವಿಲ್ ಮಿಸ್ ಟು ಟೇಕ್ ಫೋಟೋಸ್? ಈ ಥರ ಪ್ಲೇಸಸ್ಗೆ ಹೋದಾಗ, ಈ ಥರ ಸರೌಂಡಿಂಗ್ಸ್ ಇದ್ದಾಗ ಹೂ ವಿಲ್ ಮಿಸ್ ಇಟ್? ಆ್ಯಂಡ್ ಇಟ್ ಈಸ್ ಲೈಕ್ ಕ್ರಿಯೇಟಿಂಗ್ ಮೆಮೊರೀಸ್, ಬಿಕಾಸ್ ಲೈಕ್ ವೆನ್ ವಿ ಗೋ ಬ್ಯಾಕ್ ವಿ ಹ್ಯಾವ್ ಓನ್ಲಿ ಮೆಮೊರೀಸ್ ಅಲ್ವಾ. ಸೊ ಪ್ರತಿಯೊಂದು ಪ್ಲೇಸಸ್ಗೆ ಹೋದಾಗ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕ್ಯಾಪ್ಚರ್ ಫ್ಯೂ ಅಲ್ಲ, ತುಂಬಾ ಫೋಟೋಸ್ ತೊಗೊಳ್ಳಿ, ಬಿಕಾಸ್ ಇಟ್ ವಿಲ್ ಬಿ ಅ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಬಿಕಾಸ್ ಒನ್ ಟೈಮ್ ಪ್ಲೇಸ್ಗೆ ಹೋದಾಗ ಇನ್ನೊಂದ್ಸಲ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಕ್ರಿಯೇಟಿಂಗ್ ಮೆಮೊರೀಸ್ ಆ್ಯಂಡ್ ಕ್ಯಾಪ್ಚರಿಂಗ್ ಫೋಟೋಸ್ ಇಸ್ ದ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ ಫಾರ್ ದ ಫ್ಯೂಚರ್ ರಿಮೆಂಬರೆನ್ಸ್ ಆರ್ ದ ಫ್ಯೂಚರ್ ಸೀಯಿಂಗ್ಸ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಾನು ಹಂಗೆ ಫುಲ್ ಎಷ್ಟು ಬೇಕೋ ಅಷ್ಟು ಫೋಟೋಸ್ ಎಲ್ಲ ತೊಗೊಂಡು ರೂಮಲ್ಲಿರೋ ಬಟ್ಟೆಗಳೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿಕೊಂಡು, ಲೈಕ್ ಒಂದ್ಸಲ ಸರೌಂಡಿಂಗ್ಸ್ ಚೆಕ್ ಮಾಡಬೇಕಲ್ಲ, ರೂಮಲ್ಲಿ ಏನೇನಾದರೂ ಮಿಸ್ ಆಗಿದೆಯಾ ಅಂತ. ಸೊ ಕಂಪ್ಲೀಟಾಗಿ ನಾನು ನೋಡಿಕೊಂಡು ವಿ ಚೆಕ್ಡ್ ಔಟ್ ಆಫ್ ದ ರೂಮ್. ಆ್ಯಂಡ್ ಆ್ಯಕ್ಚುಲಿ ವಿ ಮಿಸ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಅನ್ಪ್ಲ್ಯಾನ್ಡಾಗಿ ಹೋಗಿರೋದು. ಒಂದು ಸಜೆಷನ್ ಕೊಡ್ತೀನಿ ಎಲ್ಲರಿಗೂ, ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಯು ಕ್ಯಾನ್ see everything, know everything about it. ಬಟ್ ನಾವು ಅನ್ಪ್ಲ್ಯಾನ್ಡಾಗಿ ಹೋಗ್ಬಿಟ್ಟು ವಿ ಮಿಸ್ಡ್ ಮೆನಿ ಥಿಂಗ್ಸ್. ಆ್ಯಂಡ್ ಇನ್ನು ಚೆಕ್ಔಟ್ ಮಾಡಿಕೊಂಡು ಐ ಮೀನ್ ಕಂಪಲ್ಸರಿ ಬಗ್ಗಿ ಬರುತ್ತೆ ಟು ಪಿಕಪ್ ಆ್ಯಂಡ್ ಡ್ರಾಪ್. ಸೊ ವಿ ಚೆಕ್ಔಟ್ ಮಾಡಿಬಿಟ್ಟು ನಾವು ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚೆಕ್ಔಟ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ವಿ ಕೇಮ್ ಔಟ್ ಆಫ್ ದ ರೆಸಾರ್ಟ್. ಆ್ಯಂಡ್ ರೆಸಾರ್ಟಿಂದ ಬಂದಾಗ ಡೌನ್ ಕಡೆಗೆ ವಿಲ್ ಬಿ ಹ್ಯಾವಿಂಗ್ ದ ಗೇಮಿಂಗ್ ಝೋನ್. ಅಂದರೆ ಅಲ್ಲಿ ಡೇ ಔಟಿಗೆ ಬರ್ತಾರಲ್ಲ, ದೇ ಕಮ್ ಟು ಓನ್ಲಿ ಪ್ಲೇ. ಸೊ ಅದಕ್ಕೆ ರೆಸಾರ್ಟ್ ಸ್ಟೇಕೇಶನ್ ಸಪ್ರೇಟ್ ಆಗಿರುತ್ತೆ, ಈ ಥರ ಗೇಮ್ ಏರಿಯಾ ಸಪ್ರೇಟ್ ಆಗಿರುತ್ತೆ. ಸೊ ವಿ ಕೇಮ್ ಟು ದ ಗೇಮ್ ಏರಿಯಾ. ಆ್ಯಂಡ್ ಇಲ್ಲೂ ಅಷ್ಟೇ ದ ಮೇಂಟೆನೆನ್ಸ್ ವಾಸ್ ವೆರಿ ಕ್ಲೀನ್ ಆ್ಯಂಡ್ ದ ಪೀಪಲ್ ದೇರ್, ಐ ಮೀನ್ ಒಂದೊಂದು ಗೇಮ್ಸಲ್ಲಿ ಕೆಲವು ಜನ ಇರ್ತಾರಲ್ಲ, ಅವರು ತುಂಬ ಚೆನ್ನಾಗಿ ತುಂಬ ಕ್ಲೀನಾಗೆ ನಮ್ಮನ್ನು ಎಲ್ಲ ನೋಡ್ಕೊತಾರೆ. ಆ್ಯಂಡ್ ಇಲ್ಲಿ ಏನು ಅಂದರೆ ದ ಗೇಮ್ಸ್ ವಿಚಾರಕ್ಕೆ ಬಂದಾಗ ನಮಗೆ ಸ್ಟಾರ್ಟಿಂಗಲ್ಲಿ ವೆನ್ ವಿ ಬುಕ್ ದ ರೂಮಲ್ಲ ಆವಾಗಲೇ ಕೂಪನ್ಸ್ ಕೊಡ್ತಾರೆ. ಐ ಮೀನ್ ಇಟ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ದಟ್ ವಿ ಪೇ ಡ್ಯೂರಿಂಗ್ ದ ಚೆಕ್ ಇನ್ ಟೈಮಲ್ಲಿ. ಸೊ ಅದ್ರ ಪ್ರಕಾರ ನಾವು ಇಲ್ಲಿ ಗೇಮ್ಸ್ ಆಡ್ಕೋಬೋದು. ಬಿಕಾಸ್ ಕೆಲವೆಲ್ಲ ಇಟ್ ವಿಲ್ ಬಿ ಪೇಡ್, ಎಲ್ಲ ಫ್ರೀ ಇರಲ್ಲ, ಕೆಲವೆಲ್ಲ ಇಟ್ ವಿಲ್ ಬಿ ಪೇಡ್. ಬಟ್ ಗೇಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪೀಪಲ್ ಎಂಜಾಯ್ಡ್ ಇಟ್. ನಾವು ಹೋದಾಗಂತೂ ತುಂಬ ಜನ ಬಂದಿದ್ದರು. ಈ ಆಫೀಸ್ ಡೇ ಔಟ್ಸ್ ಇರ್ತಾರಲ್ಲ ಅವರೇ ತುಂಬ ಜನ ಬಂದಿದ್ದರು. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಫನ್ನಿ ಗೇಮ್ಸ್, ಬಟ್ ತುಂಬ ಡೇಂಜರ್ ಅಂತಲೂ ಹೇಳ್ಬೋದು. ಬಿಕಾಸ್ ಅದು ಒಂದ್ಸಲ ಎಸ್ದಾಗ ಲೈಕ್ ಈ ಫ್ರ್ಯಾಕ್ಚರ್ಸ್ ಆದವರಾಗಲಿ ಸ್ಪ್ರೈನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಹುಷಾರಾಗಿ ಆಡಬೇಕು. ಆ್ಯಂಡ್ ಇಟ್ ವಾಸ್ ವೆರಿ ಫನ್ನಿ ಅಂತ ಹೇಳ್ಬೋದು. ಆ್ಯಂಡ್ ಇದು ವಿ ಡಿಂಟ್ ಪ್ಲೇ, ದಿಸ್ ವಾಸ್ ಈ ಆಫೀಸ್ ಅವ್ರು ಇರ್ತಾರಲ್ಲ ಅವ್ರು ಆಡಿದ್ದು. ಆ್ಯಂಡ್ ವಿ ಟ್ರೈಡ್ ದಿಸ್ ಬ್ಯಾಲೆನ್ಸಿಂಗ್ ಗೇಮ್. ಇಟ್ ವಾಸ್ ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ದ ಪರ್ಸನ್ ಹೂ ವಾಸ್ ದೇರ್
ದೇವರ್ ಎಕ್ಸ್ಪ್ಲೇನ್ಡ್ ಅಸ್ ಸೋ ವೆಲ್ ಯಾವ ಥರ ಮಾಡಬೇಕು ಅಂತ. ಆ್ಯಂಡ್ ಅರ್ಧವರೆಗೂ ಅವ್ರು ಬರ್ತಾರೆ ಬಿಕಾಸ್ ಅಲ್ಲಿ ಸಪೋರ್ಟ್ ಸಿಸ್ಟಮ್ ಚೇಂಜ್ ಮಾಡಬೇಕು ಫ್ರಮ್ ಒನ್ ರೋಪ್ ಟು ಅನದರ್. ಸೊ ಅವ್ರು ನಮ್ಮಿಂದನೇ ಬರ್ತಾರೆ. ಆ್ಯಂಡ್ ದೇ ವಾಸ್ ಸೋ ಪೊಲೈಟ್ ಟು ಅಸ್. ಭಯ ಆಗ್ತಿದೆ ಅಂದರೆ ದೇ ಟೋಲ್ಡ್ ಅಸ್ ಏನೂ ಆಗಲ್ಲ ಮೇಡಮ್ ಹೋಗಿ ಮಾಡಿ ಎಂತೆಂಥವ್ರು ಮಾಡ್ತಾರೆ ಅಂತ. ಲೈಕ್ ದೇ ವರ್ ಹೆಲ್ಪಿಂಗ್ ಅಸ್ ಟು ಫಿಯರಿಂದ ಆಚೆ ಬರೋಕ್ಕೆ ನಮ್ಮನ್ನ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಇಟ್ ವಾಸ್ ಲೈಕ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಇನ್ನೊಂದ್ಸಲ ಟ್ರೈ ಮಾಡಬೇಕು ಅನ್ನೋದು ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಹಿಯರ್ ಇನ್ ರಾವಿಶಿಂಗ್ ರಿಟ್ರೀಟ್ ದೇರ್ ಇಸ್ ದ ಕರ್ನಾಟಕಾಸ್ ಲಾಂಗೆಸ್ಟ್ ಜಿಪ್ ಲೈನ್. ಇಟ್ ಹ್ಯಾಸ್ ದ ರೆಕಾರ್ಡ್, ಕರ್ನಾಟಕಾಸ್ ಲಾಂಗೆಸ್ಟ್ ಜಿಪ್ ಲೈನ್, ಆ್ಯಂಡ್ ವಿ ಟ್ರೈಡ್ ಇಟ್. ಇಟ್ ವಾಸ್ ಟೂ ಗುಡ್ ಆ್ಯಂಡ್ ಇಟ್ ವಾಸ್ ಟೂ ಅಮೇಝಿಂಗ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಜಿಪ್ ಲೈನ್ ಟ್ರೈ ಮಾಡ್ತಿರೋದು, ರಿಯಲಿ ಫಸ್ಟ್ ಟೈಮ್. ಆ್ಯಂಡ್ ಒಂಚೂರಲ್ಲ ತುಂಬಾ ಭಯ ಆಯಿತು ಬಿಕಾಸ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗೋಕ್ಕೆ ಒಂದು ಸ್ವಲ್ಪ ಹೈಟ್ ಇತ್ತು. ಅಂದರೆ ಇಟ್ ಈಸ್ ಆಲ್ಮೋಸ್ಟ್ 800 to 900 ಮೀಟರ್ಸ್ ಜಿಪ್ ಲೈನ್ ಇದು. ಸೊ ಅದು ತುಂಬ ಹೈಟ್ ಇತ್ತು. ಆ ಫಸ್ಟ್ ಜಿಪ್ ಲೈನ್ 900 ಮೀಟರ್ಸ್ ಏನಿದೆಯೋ ಅದು ತುಂಬ ಹೈಟ್ ಇತ್ತು. ಬಿಕಾಸ್ ನನಗೆ ಫಸ್ಟ್ ಟೈಮ್ ನಂಗೆ ಹೈಟ್ಸ್ ಅಂದರೆ ನಂಗೆ ತುಂಬ ಭಯ. ಸೊ ಐ ವಾಸ್ ಲೈಕ್, ಐ ಥಿಂಕ್ ಯು ಕ್ಯಾನ್ ಸಿ ಇಫ್ ಯು ಇನ್ ದ ನೆಕ್ಸ್ಟ್ ಕ್ಲಿಪ್ಪಿಂಗ್ ಯು ಕ್ಯಾನ್ ಸಿ ನನ್ನ ಫೇಸ್ ಎಕ್ಸ್ಪ್ರೆಷನ್ ಹೆಂಗಿತ್ತು. ನನ್ನ ಫೇಸಲ್ಲಿ ಗೊತ್ತಾಗ್ತಿದೆ ಎಷ್ಟು ಭಯ ಆಗ್ತಿದೆ ನನಗೆ ಅಂತ. ಬಟ್ ರಿಯಲಿ ಐ ಟ್ರೂಲಿ ಎಂಜಾಯ್ಡ್ ಇಟ್ ಬಿಕಾಸ್ ಫಸ್ಟ್ ಟೈಮ್ ಜಿಪ್ ಲೈನ್ ಟ್ರೈ ಮಾಡಿದ್ದು. ಸೊ ಇವೆಲ್ಲ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಒಂದ್ಸಲ ಇರಲೇಬೇಕು. ಆ್ಯಂಡ್ ಎಲ್ಲ ಆದಮೇಲೆ ಜಿಪ್ ಲೈನ್ ಮುಗಿಸ್ಕೊಂಡು ನಮ್ಮ ಕೂಪನ್ಸ್ ಅಲ್ಲಿಗೆ ಮುಗೀತು. ಆ್ಯಂಡ್ ವಿ ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಆ್ಯಂಡ್ ದಿಸ್ ವಾಸ್ ಆಲ್ ಅಬೌಟ್ ಆರ್ ಸ್ಮಾಲ್ ಸ್ಟೇಕೇಷನ್ ವಿಡಿಯೋ. Hope you guys liked the video. See you all in the next vlog and thank you for watching. Bye. Take care.